ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆಯೇನು, ಮತದಾರರು ಮತ್ತು ಅವರ ಮನಸ್ಸಿನೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ವಿಶೇಷ ಕಾರ್ಯಕ್ರಮ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಕಲಬುರಗಿಯ ಉತ್ತರ ಮತಕ್ಷೇತ್ರದಲ್ಲಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಉತ್ತರ ಕ್ಷೇತ್ರ ಹೈ ವೋಲ್ಟೇಜ್ ಮತಕ್ಷೇತ್ರವಾಗಿದೆ. ಇಲ್ಲಿ 3 ಪಕ್ಷದ ಅಭ್ಯರ್ಥಿಗಳು ಬಲಿಷ್ಠರೇ. ಕೊನೆಯಲ್ಲಿ ಗೆದ್ದು ಬೀಗೋರು ಯಾರು ಅನ್ನೋ ಕುತೂಹಲ ಮೂಡಿಸಿದೆ. ಮೈನಾರಿಟಿ ಹೆಚ್ಚಿರುವ ಈ ಕ್ಷೇತ್ರದಲ್ಲಿ ಕಮಲ ಅರಳಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡುತ್ತಿದೆ. ಕಲಬುರಗಿ ಉತ್ತರ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಭದ್ರಕೋಟೆ. ಕಲಬುರಗಿ ಅಖಂಡ ವಿಧಾನಸಭಾ ಕ್ಷೇತ್ರವಾಗಿದ್ದಾಗ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. 2004ರಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕಲಬುರಗಿ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿ ಗೆದ್ದಿತ್ತು. ಆದ್ರೆ 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದ ಬಳಿಕ ಕಲಬುರಗಿ ನಗರದಲ್ಲಿ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಮತಕ್ಷೇತ್ರ ಅಂತ ವಿಂಗಡಿಸಲಾಗಿತ್ತು. ಉತ್ತರ ಕ್ಷೇತ್ರಕ್ಕೆ 2008, 2013ರಲ್ಲಿ ಮತ್ತೆ ಖಮರುಲ್ ಇಸ್ಲಾಂ ಶಾಸಕರಾಗಿ ಆಯ್ಕೆಯಾದರು. 2017ರಲ್ಲಿ ಖಮರುಲ್ ಇಸ್ಲಾಂ ಸಾವನ್ನಪ್ಪಿದ ನಂತರ ಅವರ ಪತ್ನಿ ಖನೀಜ್ ಫಾತಿಮಾ ಅವರನ್ನೇ ಕಣಕ್ಕಿಳಿಸಿ ಗೆಲ್ಲಿಸಿತ್ತು ಕಾಂಗ್ರೆಸ್. ಈ ಬಾರಿಯೂ ಖನೀಜ್ ಫಾತಿಮಾ ಕಣಕ್ಕಿಳಿಯಲು ತಯಾರಿ ನಡೆಸಿದ್ದು, ಇವರಿಗೆ ಬ್ರೇಕ್ ಹಾಕಲು ಬಿಜೆಪಿ ರಣತಂತ್ರ ಮಾಡುತ್ತಿದೆ. ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋದಾದ್ರೆ ಇದರಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಇನ್ನು ಲಿಂಗಾಯತ, ಕೋಲಿ, ಕುರುಬ, SC/ST ಜನಾಂಗದ ಮತಗಳು ಗೇಮ್ ಚೇಂಜರ್ ಆಗಬಹುದು. ಕ್ಷೇತ್ರದಲ್ಲಿ ಸಂಭಾವ್ಯರು ಯಾರ್ಯಾರು ಅಖಾಡದಲ್ಲಿದ್ದಾರೆ ಅನ್ನೋದನ್ನ ನೋಡೋಣ. ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಫೈನಲ್ ಆಗಿಲ್ಲ. ಆದ್ರೆ ಚಂದ್ರಕಾಂತ್ ಪಾಟೀಲ್, ಶಿವಕಾಂತ್ ಮಹಾಜನ್ ರೇಸ್ನಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಶಾಸಕಿ ಖನೀಜ್ ಫಾತಿಮಾ ಈ ಬಾರಿಯೂ ಟಿಕೆಟ್ ಪಡೆಯೋ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಖನೀಜ್ ಫಾತಿಮಾ ಮಗ ಫರಾಜುಲ್ ಇಸ್ಲಾಂ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ಗೆ ನಾಸಿರ್ ಹುಸೇನ್ ಉಸ್ತಾದ್ ಅಭ್ಯರ್ಥಿ. ಕ್ಷೇತ್ರದ ಪ್ರತಿ ವಾರ್ಡ್ಗಳಲ್ಲೂ ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರು ಶಾಸಕಿ ಖನೀಜ್ ಫಾತಿಮಾ. ಫುಟ್ಬಾಲ್ ಸ್ಟೇಡಿಯಂ, ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಮನೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ಅಬುಬಕ್ಕರ್ ಸರ್ಕಾರಿ ಉರ್ದು ಶಾಲೆ, ಹೀಗೆ ಹಲವು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 24/7 ಕುಡಿಯುವ ನೀರಿನ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಐತಿಹಾಸಿಕ ಸ್ಥಳಗಳಿದ್ದರೂ ಅಭಿವೃದ್ಧಿ ಆಗದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ರಸ್ತೆಗಳು ಇನ್ನೂ ಅಭಿವೃದ್ಧಿ ಆಗಬೇಕಿದೆ. ಇಡೀ ಕ್ಷೇತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಇಲ್ಲ. ನಿರುದ್ಯೋಗ ಸಮಸ್ಯೆ ತಾಂಡವಾಡುತ್ತಿದೆ. ಈಗ ನಾವು ಕಲಬುರಗಿಯ ಉತ್ತರ ಮತಕ್ಷೇತ್ರದ ಶಹಾಬಜಾರ್ ನಾಕಾದಲ್ಲಿದ್ದೀವಿ. ಈ ಬಡಾವಣೆ ಜನರಿಗೆ ಏನೇನೆಲ್ಲ ಸಮಸ್ಯೆ ಆಗ್ತದೆ, ಕಳೆದ 5 ವರ್ಷಗಳಿಂದ ಏನೇನೆಲ್ಲ ಅಭಿವೃದ್ಧಿ ಮಾಡಿದಾರೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಆ ಸ್ಥಳೀಯರು ಕೂಡ ನಮ್ಮ ಮುಂದೆ ಇದ್ದಾರೆ. ಅವರನ್ನೇ ಕೇಳ್ಕೊಂಡು ಬರೋಣ ಬನ್ನಿ. ಈಗ 5 ವರ್ಷ ಆಡಳಿತಾವಧಿಯಲ್ಲಿ ನಿಮ್ಮ ಈ ಉತ್ತರ ಮತಕ್ಷೇತ್ರದ ಶಾಸಕರದು ಅಭಿವೃದ್ಧಿ ಮತ್ತೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಉತ್ತರ ಕ್ಷೇತ್ರದ ಅಭ್ಯರ್ಥಿ ಯಾರೆಂಬುದೇ ಇನ್ನೂ ತನಕ ನಮ್ಗೆ ಗೊತ್ತೇ ಇಲ್ರಿ. ಅವ್ರ ಹೆಸರು ಗೊತ್ತಿಲ್ಲ. ಇಲ್ಲಿ ಯಾರು ಇನ್ನೂ ತನಕ ಯಾವುದು ಡೆವಲಪ್ ಇಲ್ಲ, ರೋಡ್ ಇಲ್ಲ, ನಾಲಿ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಅವ್ರು ಯಾರು ಎಂಬುದನ್ನೇ ಗೊತ್ತಿಲ್ಲ ನಮಗೆ. ಈ 5 ವರ್ಷ ಹಿಡಿದು ಅವ್ರ ಮುಖ ನೋಡಿಲ್ಲ ನಾವು ಯಾರು MLA ಅದಾರ ಎಂಬುದು. ಇದು ಏನು ಡೆವಲಪ್ ಇಲ್ಲ, ಏನಿಲ್ಲ. ಈಗ ಇಲ್ಲೇ ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ ಆಯಿತು. ಕಾರ್ಪೊರೇಟರ್ಗಳಿಗೆ ಇನ್ನೂ ಅಧಿಕಾರನೂ ಕೊಟ್ಟಿಲ್ಲ. ಅವ್ರ ಕಡೆಯಿಂದ ಕೆಲಸ ಮಾಡ್ಕೋಬೇಕಂದ್ರೆ ಅವ್ರೂ ಇನ್ನೂ ಯಾವುದು ಅಧಿಕಾರ ಮ್ಯಾಗಿಲ್ಲ. ಅದರ ಸಲುವಾಗಿ MLA ಎಂಬುದೇ ಗೊತ್ತಿಲ್ಲರಿ ನಮಗಿಲ್ಲಿ. ಈ ಉತ್ತರಕ್ಕೆ MLA ಎಲೆಕ್ಷನ್ ಆದ ಬಳಿಕ ಆರಿಸೋದ ಬಳಿಕ ಇದು 10ನೇ ವರ್ಷ ಇನ್ನೂ ತನ MLA ಮುಖ ನೋಡಿಲ್ಲ ನಾವು. ಯಾರದಾರೋ ಏನದಾರೋ ಎಂಬುದು. ಇಲ್ಲಿ ಒಂದೂ ಯಾವುದೂ ಡೆವಲಪ್ ಇಲ್ಲ. ಯಾವ ಏರಿಯಾನೂ ರೋಡ್ ಇಲ್ಲ, ನಾಲಿ ಇಲ್ಲ, ಆಮೇಲೆ ನೀರಿಂದ ಇಲ್ಲ, ಡ್ರೈನೇಜ್ ಇಲ್ಲ, ಯಾವುದೂ ಕೆಲಸ ಇನ್ನೂ ತನ ಇಲ್ಲ. ನಾವು ಮೊದಲು ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ MLA ಮುಖನೇ ನೋಡಿಲ್ಲ. ಯಾವ್ದು ಈ ಏರಿಯಾದಾಗ ಒಟ್ಟೆ ಬಂದಿಲ್ಲ ಅವರು ಇಲ್ಲಿ ತನಕ. ಅಲ್ಲ ಸರ್, ಈಗ ಇಷ್ಟೆಲ್ಲ ಕಷ್ಟಗಳದಾವ, ನೀರಿಲ್ಲ, ರೋಡ್ಗಳಿಲ್ಲ ಅನ್ನೋದ್ರ ಬಗ್ಗೆ MLA ಅವ್ರ ಗಮನಕ್ಕೆ ತೊಗೊಂಬಂದಿಲ್ಲ. ನೀವು ಹೋಗಿಲ್ಲ ಅವ್ರ ಹತ್ರ ಭೇಟಿಯಾಗಿ? ಹೋಗಿವ್ರಿ, ಹೋಗಿ ಮನೆ ಹತ್ರ ಭೇಟಿಯಾಗಿವಿ. ಬರ್ತೀವಿ ಅಂತ ಹೇಳ್ತಾರ. ನಾವೆಲ್ಲ ನಾವು ಮಾಡ್ತೀವ್ರಿ, ಬರ್ತೀವಿ ಅಂತ ಖಾಲಿ ಆಶ್ವಾಸನೆ ಕೊಡ್ತಾರ. ಇನ್ನೂ ತನಕ ಬಂದಿಲ್ಲ, ಯಾವುದೇ ಕೆಲಸನೂ ಮಾಡಿಲ್ಲ. ಇದು ಏನು ಸ್ಥಳೀಯರ ಮಾತು. ಇನ್ನೊಬ್ಬರು ಸ್ಥಳೀಯರು ಅಜ್ಜವರಿದ್ದಾರೆ. ಸರ್, ಈಗ ಈ ಒಂದು 5 ವರ್ಷದ ಆಡಳಿತದಲ್ಲಿ ಶಾಸಕರ ಅಭಿವೃದ್ಧಿ ಆಮೇಲೆ ಶಾಸಕರ ಅಭಿಪ್ರಾಯ ಏನು ಸರ್? ಶಾಸಕರ ಬಗ್ಗೆ ಶಾಸಕರ ಅಭಿಪ್ರಾಯ ಈ ಏರಿಯಾದಾಗ ಏನೂ ಆಗಿಲ್ರಿ ಇಲ್ಲ ತನಕ. ನೀವು ನೋಡ್ತೀರಿ, ಒಂದು ರೋಡ್ ಆಗ್ಬೇಕಂತಂದ್ರೆ 4 ಸರಿ ಬೀಳ್ಬೇಕು ಜಂಪ್. ಶರಣನಗುಡಿ ಇಲ್ಲಿಂದ ಹೋಗಿ ನೀವು ಶರಣನಗುಡಿಗೆ ಹೋಗ್ಬೇಕಂದ್ರೆ 10 ಸರಿ ಜಂಪ್ನಾಗ ಬೀಳ್ತೇವೆ. ಅದು ಎಲೆಕ್ಷನ್ ಟೈಮಿಗೆ ಎಲ್ಲರೂ ಬರ್ತಾರೆ.
ಎಲೆಕ್ಷನ್ ಮಾಡಿ ಈ ಕಡೆ ಹೋದ್ರಂದ್ರೆ ಈ ಕಡೆ 5 ವರ್ಷ ಮುಖ ನೋಡಂಗಿಲ್ಲ. ಈಗ 5 ವರ್ಷನಾಗ ಒಂದು ಸಣ್ಣ ಪ್ರಮಾಣದ ಫೀಟ್ ಕೆಲಸ ಮಾಡ್ದಂಗಲ್ಲ. ಯಾವನು ರೋಡ ಡ್ರೈನೇಜ್ ಅವು ಇಂಥವು ಮೇಲೆ ಸೌಕರ್ಯ 24 ತಾಸು ನೀರು ಆ ಏರಿಯಾಕ್ಕೆ ಕುಡಿದು ಇನ್ನೂ ತನಕ ಕೊಟ್ಟಿಲ್ಲ. ತಮ್ಮ ಏರಿಯಾಕ್ಕೆ ಡೆವಲಪ್ ಆಗ್ತಿರ್ತಾವ. ಈಗ ಮುಸ್ಲಿಂ ಚೌಕ ಆ ಕಡೆ ಹೋಗಿ ಭಾಳ ಡೆವಲಪ್ ಆಗ್ಯಾವ. ಇದು ಶಾಬಜಾರ್ ಬಡಾವಣೆ ಅಂದ್ರೆ ಒಂದು ಹೀಯಾಳಿ ಇದ್ದಂಗೆ. ಯಾರು ಬಂದಿರ್ತಾರೋ ಅವ್ರು ಏನು ಕೆಲಸ ಮಾಡಂಗಿಲ್ಲ. ಇಂಥವ್ರಿಗೆ ತರೋದನ್ನು ಉಪಯೋಗ ಇಲ್ಲ. ಅಲ್ಲ ಸರ್, ಈಗ ಇಷ್ಟು ವರ್ಷದಿಂದ ನೀವು ಇಲ್ಲೇ ಇದ್ರಿ, ಇಷ್ಟು ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಈ ಹಿಂದೆ ಶಾಸಕರು ಇದ್ದಂಥ ಶಾಸಕರು ಹಸ್ಬೆಂಡ್ ಗಂಡ ಇದ್ರು ಶಾಸಕರು, ಈಗ ಅವರು ಈಗ ಮೇಡಮ್ ಅವ್ರು ಇದ್ದಾರೆ. ಈಗ ಏನು ನಿಮ್ಮ ಸಮಸ್ಯೆಗಳನ್ನು ಹೋಗಿ ಕೇಳ್ಕೊಟ್ರೆ ನಿಮ್ಗೆ ಸ್ಪಂದಿಸ್ತಾರ? ಈಗ ಪಂಚಾಯತ್ ಬಂದು ನಾವು ಇಲ್ಲಿಗೆ ಮಾತಾಡ್ರೆ ನಮ್ಮ ಸಮಸ್ಯೆನ ಒಂದ್ಸರ್ತಿ ಹೋಗಿ ಹೇಳ್ತೀವಿ ರೀ. ಗಡಿ ಎಲ್ಲರೂ ಬಿಟ್ಟು ನಿಮ್ಮ ಆ ಸಮಸ್ಯೆ ನಮ್ಮ ಸಣ್ಣ ಬಡಿತಾನ ಇದ್ದಂಗೆ ಇಲ್ಲಿ ಶಾಬಜಾರ್ ಒಂದು ಹಳೆ ಏರಿಯಾ. ಯಾಕಂದ್ರೆ ಭಾಳ ಕೂಲಿ ಮಾಡೋಂಥ ಜನರು ಇಲ್ಲಿ ಭಾಳ ಅದಾರ. ಅವ್ರು ಹೋಗಿ ನಾವು ಎಲ್ಲ ಡ್ಯೂಟಿ ಬಿಟ್ಟು ಡ್ಯೂಟಿ ಬಿಟ್ಟು ಅವ್ರ ಮನೆ ಮುಂದೆ ಹೋಗಿ ಕೊಡೋಂಗಿಲ್ಲ. 1 ಸರ್ತಿ 2 ಸರ್ತಿ ಏನೋ ಕೇಳ್ತೇವೆ. ಕೇಳೋಣ ಬಂದು ಅದಕ್ಕೆ ರೆಸ್ಪಾನ್ಸಿವ್ ಕೊಡೋಂಗಿಲ್ಲ. ಮತ್ತು 5 ವರ್ಷ ಬಿಟ್ಟು ಬರ್ತಾರೆ, ಇನ್ನೂ 2 ತಿಂಗಳು ಬಿಟ್ಟು ಬರ್ತಾರೆ. ಮತ್ತೆ ಎಲೆಕ್ಷನ್ ಬಂದು ಕೇಳ್ತಾರೆ, ನಾವು ಅದು ಮಾಡ್ತೀವಿ. ಅದು ಎಲೆಕ್ಷನ್ ಮೂಮೆಂಟಿಗೆ ಮಾಡಾಕತ್ತಾರೆ ನೋಟ್, ಒಂದು 2 ನೋಟ್ ಬಿಟ್ಟು ಡ್ರೈನೇಜ್ ಮಾಡಾಕತ್ತಾರೆ. ಅದು ಯಾಕೆ ಮೂಮೆಂಟ್ ಬರ್ತಲ್ಲ ಎಲೆಕ್ಷನ್ ಆ ಟೈಮಿಗೆ ಮಾಡಾಕತ್ತಾರೆ. ಅವ್ರ ಮುಖ ಕೂಡ ನೋಡಿಲ್ಲ. ಯಾರಿಲ್ಲಿ ಎಮ್ ಎಲ್ ಎ ಯಾರಪ್ಪ ಅಂಬೋದು ಗೊತ್ತೇ ಇಲ್ಲ. ಇಲ್ಲಿ ಉತ್ತರ ಮತಕ್ಷೇತ್ರದ MLA ಯಾರು ಅಂತಂದ್ರೆ ಯಾರಿಗೂ ಗುಣ ಇಲ್ಲ. ಈವನ್ ಮುಖ ನೋಡಿಲ್ಲ ಯಾರು. ಇಲ್ಲಿ ಅಭಿವೃದ್ಧಿ ಎಂಬುದೇ ಇಲ್ಲ. ಒಟ್ಟ ನಾಲಿ ಇಲ್ಲ, ಲೈಟ್ ಇಲ್ಲ, ರೋಡ್ ಇಲ್ಲ, ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಯಾವುದೂ ಏನೂ ಇಲ್ಲ. ಸರ್, ಈಗ ಮತ್ತೆ 2023 ಬಂತು. ಈ 5 ವರ್ಷದ ಆಡಳಿತ ಅವಧಿ ಹೆಂಗಿತ್ತು ಅಂತ ನಿಮ್ಮ ಶಾಸಕರು? ನಮ್ಮ MLA ಜೀರೋ ರೀ, ಪೂರ್ತಿ ಜೀರೋ. ಇದು ಸ್ಪೆಷಲ್ ಶಾಬಜಾರ್ ಹಿಂದುಳಿದವರೆಗೆ ಇದು ಓಡಾಟ ಅಭಿವೃದ್ಧಿ ಅನ್ನೋದೇ ಇಲ್ಲ. ಎಲ್ಲಿ ಮುಂಜಾನೆ ಬರ್ಬೇಕು ನೀವು ಬೆಳಗ್ಗೆ, ಎಲ್ಲಿರೋ ಕಸ ಇರ್ತದೆ, ಅಭಿವೃದ್ಧಿ ಅನ್ನೋದಿಲ್ಲ. ಶಾಸಕ ಕಾಣಬೇಕು, ಬ್ಯಾನರ್ ಕಾಣ್ತಾರೆ. ಯಾರು ಲೀಡರ್ ಬಡ್ದಿರ್ತದೆ ಕಾಂಗ್ರೆಸ್ ಲೀಡರ್ದು ಆ ಟೈಮಿಗೆ ಅವ್ರು ಬ್ಯಾನರ್ ಅವ ನಮ್ಮ ಶಾಸಕರು ತಗೋಬೇಕು ಅಷ್ಟೇ. ಶಾಸಕರ ಹೆಸರು ಫೋಟೋ ಅಷ್ಟೇ. ಅವ್ರು ನಮ್ಗೆ ಶಾಸಕರಲ್ಲಿ ಈ ಭಾಗಕ್ಕೆ, ಈ ಉತ್ತರ ಭಾಗಕ್ಕೆ ಶಾಸಕರು ಇಲ್ಲದಂಗೆ ನಮ್ಮ ಪಾಲಿಗೆ ಅಭಿವೃದ್ಧಿ ಅನ್ನೋದು ಏನಿಲ್ಲ. ಬರೀ ಶೂನ್ಯ. ಏನೇ ಕೇಳ್ಬೇಕು ಮನೆಗೆ ಹೋಗ್ಬೇಕು, ಕೈ ಹಿಡಿಬೇಕು, ಮ್ಯಾಗಿನ ಲೀಡ್ರು ಅವ ಹಿಡಿದ್ರೂ ಕೆಲಸ ಆಗಲ್ಲ. ಈ ಎಲೆಕ್ಷನ್ ಬಂದ ಬರ್ತಾರೆ ರೀ, ಬಂದ ಮತ್ತೆ ಅದೇ ಓಟ್ ಕೇಳ್ತಾರೆ ಅಷ್ಟೇ. ಅದು ಬಿಟ್ಟು ಅಷ್ಟೇನಿಲ್ಲ. ಬರೀ ಬ್ಯಾನರ್ ಮ್ಯಾಗ ಫೋಟೋ ಅಷ್ಟೇ. ಅವ್ರು MLA ನಮ್ಮ ಪಾಲಿಗೆ ಅಲ್ಲಿ ನೋಡಿದ್ರೆ MLA ನಮ್ಮ ಉತ್ತರ ಭಾಗ MLA ತಗೋಬೇಕು ಅಷ್ಟೇ. ಅದಕ್ಕೆ ಮತ್ತೇನಿಲ್ಲ. ಇದು ಏನು ಸ್ಥಳೀಯರ ಮಾತು. ಈ ನಮ್ಮ ಬಡಾವಣೆಯಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಬರೀ ಆಶ್ವಾಸನೆ ಕೊಟ್ಟು ಹೋಗಿದ್ರೆ. ಆದ್ರೆ 5 ವರ್ಷದ ಅವಧಿಯಲ್ಲಿ ಇಲ್ಲಿ ಒಂದು ಹಣಿಕಾಕು ಕೂಡ ನಮ್ಮ ಕಷ್ಟಗಳಿಗೆ ಸ್ಪಂದಿಸಲಿಲ್ಲ. ಅವ್ರ ಮನೆಗೆ ಹೋದ್ರು ಕೂಡ ಕಷ್ಟಕ್ಕೆ ಸ್ಪಂದಿಸವಲ್ಲ ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕಲಬುರಗಿ ಉತ್ತರ ಮತಕ್ಷೇತ್ರದ ವಾರ್ಡ್ ನಂಬರ್ 10 ಇದ್ದೀವಿ. ಇಲ್ಲಿನ ಮಹಿಳೆಯರಿಗೆ ಏನೇನೆಲ್ಲ ಸಮಸ್ಯೆ ಆಗ್ತದೆ, ಬಡಾವಣೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗಿದ್ರೆ ಅವರು ಮಾತಾಡೋಕ್ಕೆ ಮಹಿಳೆಯರು ನಮ್ಮೊಂದಿಗಿದ್ದಾರೆ. ಮೇಡಮ್, ಈಗ ಎಷ್ಟು ವರ್ಷದಿಂದ ನಿಮ್ಗೆ ಈ ಸಮಸ್ಯೆ ಆಗ್ತದೆ? ನಿಮ್ಗೆ ಎಲ್ಲೇನು ಈಗ MLA ಅವ್ರು ಏನಾದ್ರು ಗಮನಕ್ಕೆ ತಗೊಂಡು? ಅವ್ರೇ ಈ ಸೈಡ್ನ ಅವ್ರ ಮುಖ ಬಿ ನೋಡಿಲ್ರಿ. ಎಲೆಕ್ಷನ್ ಆದ್ಮೇಲೆ ಯಾರು ಬಂದಿಲ್ರಿ. ಮೊದಲು ಖಮರ್ ಸರ್ ಬಿ ಬಂದಿಲ್ರಿ, ಮೇಡಮ್ ಅವ್ರು ಬಿ ಬಂದಿಲ್ರಿ. ಕಡೆ ಅವ್ರು ಇದ್ದಾಗ ಬಿ ಅವರೇ ಗೆದ್ದಾರ. ಈಗ ಇವ್ರು ಮೇಡಮ್ ಅವ್ರು ಬಿ ಗೆದ್ದಾರ. ಇದು ಏನ್ರಿ 5-6 ವರ್ಷ ಐತ್ರಿ. ಇಲ್ಲಿ ಸಪೋಸ್ ಈ ಏರಿಯಾದಾಗ ಒಳಗೆ ಇದ್ದವ್ರು ಯಾರೇ ಸತ್ತರಂದ್ರೆ ಹೆಣ ತರಕ್ಕೂ ಬರಂಗಿಲ್ರಿ. ಆ ರೀತಿ ಪರಿಸ್ಥಿತಿ ಆಗ್ಯದ್ರಿ. ಯಾರು ಬರ್ಲಾಗ್ಯಾರ. ಯಾರು ಆಯ್ತು ನಮ್ಮ ಏರಿಯಾ ಕಾರ್ಪೊರೇಟರ್ ಬಿ ಯಾರು ಇಲ್ರಿ. ಇಲ್ಲಿ ಗೆದ್ದವ್ರು ಬಿ 2 ಸಲ ಆಯ್ತು ಅವರೇ ಗೆದ್ಲಿಗತ್ತಾರ. ಅವರು ಬಂದಿಲ್ರಿ. ಈ ಸೈಡ ಮಳೆ ಬತ್ತಂದ್ರೆ ಎಲ್ಲನೇ ಬರ್ತದ್ರಿ. ಅದು ಈಗ ಹೇಳ್ಬಾರ್ದು ಹೆಣ್ಮಕ್ಳಾಗ್ರಿ. ಎಲ್ಲ ಸಂಡಸು ಆಯಿತು, ಅದು ಏನೇ ಇರಲಿ XYZ ಎಲ್ಲ ನೀವು ಅರ್ಥ ಮಾಡ್ಕೋರಿ. ಎಲ್ಲ ಆ ಕಡೆಯಿಂದ ಹರಿದು ಇಲ್ಲಿ ಬಂದು ನಿಂದಿರ್ತದ್ರಿ. ಅಲ್ಲಿ ನೋಡ್ರಿ ನೀವು, ಅದು ಅಲ್ಲಿ ಸ್ಕೂಲ್ ಹೋಗೋ ಹುಡುಗರು ಬೀಳ್ತಾವ, ಬ್ಯಾಗ್ ಬೀಳ್ತಾವ, ಅಳ್ಕೋತ ಆಫೀಸ್ ಹೋಗ್ತಾವ್ರಿ. ಅದು ಎಲ್ಲ ಪರಿಸ್ಥಿತಿ ಹಿಂಗೆ ಆಗ್ಯದ ನೋಡ್ರಿ ಸರ್. ಏನು ಮಾಡ್ಬೇಕು? ಅಲ್ಲ ಮೇಡಮ್, ಇಷ್ಟೆಲ್ಲ ಇದು ಅದ, ಇಷ್ಟು ವರ್ಷದಿಂದ ಸಮಸ್ಯೆ ಅದ. ಎಲೆಕ್ಷನ್ ಟೈಮ್ನಾಗ ಓಟ್ ಕೇಳಕ್ ಬಂದಿರೋದು. ಅದಾದ್ಮೇಲೆ ಅವ್ರಿಗೆ ಹೇಳಿದಾಗ ಅವ್ರಿಗೆ ಏನಾದ್ರು ಭೇಟಿಯಾಗಿ ಹೇಳಿದೆ? ಅವ್ರು ಬಂದಿಲ್ಲ ಸರ್ ಒಂದ್ಸಲ ಬಿ ಓಟ್ ಕೇಳಕ್ ನಮ್ಮ ಸೈಡ್. ಇಲ್ಲಿ ಬಂದಿಲ್ಲ ಬಿ ರೀ. ಎಲೆಕ್ಷನ್ ಆದ್ಮೇಲೆ ಬಿ ಬಂದಿಲ್ರಿ ಯಾರು ಬಿ ಈ ಸೈಡ್. ಒಟ್ಟ ಬರಲ್ರಿ ಯಾರು ಬಿ. ಏನು ಈಗ ಸ್ವಲ್ಪ ಬರ್ಲಾತ್ತಾರಿ BJPದವ್ರು ಸ್ವಲ್ಪ ಮಾಡ್ಲತ್ತಾರಿ. ಚಂದು ಪಾಟೀಲ್ ಅವರೇ ಬಂದಾರ್ರಿ. ಈಗ ಅದು 1-2-3 ಪ್ರೋಗ್ರಾಮ್ ಮಾಡ್ಕೊಂಡ್ರೆ ಕೆಲಸ ಮಾಡ್ತೀನಂತ ಅವ್ರು ಹೇಳ್ಯಾರಿ. ಅದ್ರ ಬಿಟ್ಟರೆ ಇಲ್ಲಿ ತನ ಯಾರೂ ಭರೋಸಾ ಕೊಟ್ಟಿಲ್ಲ. ಮೊದಲಾದ್ರೆ ಬಿ ನಮ್ಮಲ್ಲಿ ಬಂಡಾಕ್ ಶಿವಣ್ಣ ಗೆದ್ದಿದ್ದರು ಎಲೆಕ್ಷನ್ದಾಗ. ಆ ಟೈಮ್ನಾಗ ಅವರು ರೋಡ್ ಮಾಡಿಸಿದ್ದು ರೀ. ಅದ್ರ ಬಿಟ್ಟರೆ ಇಲ್ಲಿ ತನ ಯಾರು ಏನು ಹೊಳ್ಳಿ ನೋಡಿಲ್ರಿ. ಇದು ಹೆಂಗದ ಏನದ ಅಂಥೇಳಿ ನಾವೇ ಅನುಭವಿಸ್ಲಾಗತ್ತೀವಿ ರೀ ಪ್ರತಿ ವರ್ಷ. ಕರೋನಾ ಟೈಮಿಗೆ ಸಹ ಚಂದು ಪಾಟೀಲ್ ಅವ್ರು ಬಂದ ಕಸಿಂದ ಪ್ರತಿಯೊಂದು ಮನೆಗೆ ಬಂದು ಹಾಲು ಕೊಟ್ಟಾರ, ಪ್ರತಿಯೊಂದು ಕಿಟ್ ಕೊಟ್ಟಾರ್ರಿ. ಎಲ್ಲ ಗರೀಬರಿಗೆ, ಮನೆಯವ್ರಿಗೇನಿಲ್ಲ, ಗರೀಬರು ಯಾರ್ಯಾರ ಗುರುತಿಸಿ ನಮ್ಮ ಗಲ್ಯಾನವರು ಎಲ್ಲ ಒಂದು ಸ್ವಲ್ಪ ಮಂದಿ ಎಲ್ಲ ಕಿಟ್ ಇಸ್ಕೊಟ್ಟಾರ, ಎಲ್ಲ ಮಾಡ್ಯಾರ್ರಿ. ಬಿಟ್ರೆ ಅವ್ರು ಯಾರು ಬಂದಿಲ್ಲ, ಯಾರು ಕೇಳಿಲ್ಲ, ಏನು ಮಾಡಿಲ್ಲ ನೋಡ್ರಿ. ಅಲ್ಲ, ನಿಮ್ಗೆ ಇಲ್ಲಿ ನಳ ಇದು ರೋಡ್ ಪ್ರಾಬ್ಲಮ್ ಅದ, ಡ್ರೈನೇಜ್ ಅದ, ಹೋಗೋಕ್ಕೆಲ್ಲ ಇಕ್ಕಟ್ಟಿನ ರೋಡ್ಗಳು ಅದಾವ. ಇಷ್ಟೆಲ್ಲ ಆದ್ರೂ ಅವ್ರಿಗೆ ಏನಾದ್ರು MLA ಹೇಳಿದ್ರೆ ಏನು ಕೇಳಿಲ್ಲ? ಕೇಳಿಲ್ಲ ಸರ್, ಯಾರು ಬಂದಿಲ್ಲ ರೀ ಈ ಕಡೆ. ಬಂದಿಲ್ಲ ಸರ್. ಇದು ಪೂರಾ ರೋಡ್ ನೋಡ್ರಿ ಹೆಂಗದ ಸರ್. ಇದು ಈ ರೋಡ್ ಖರಾಬ್ ಅದ್ರಿ, ಆ ರೋಡ್ ಖರಾಬ್ ಅದ್ರಿ. ಆ ಕಡೆ ಇಟ್ಟು ಮಾಡ್ಕೊಂಡ್ರಿ, ಅವ್ರು ಹೋಗ್ಬಿಟ್ಟಾರಿ. ಹಾಂ, ಆ ಕಡೆ ಇಟ್ಟೆ ಮಾಡ್ಕೊಂಡ್ರಿ, ಈ ಕಡೆ ಏನೂ ಮಾಡಿಲ್ಲ ರೀ. ನೋಡ್ರಿ ಸರ್, ಎಲ್ಲ ಹೊಡೆದು ಹೋಗ್ಯಾರ.
MLA ಆಗಿ 5 ವರ್ಷ ಆಯ್ತು ಮೇಡಮ್ ಅವರು. ಈಗ ನಿಮ್ಮ ಏರಿಯಾನಾಗ ಏನು ವರ್ಕ್ ಆಗ್ಯಾವ? ಏನಾಗಿಲ್ಲ ಸರ್, ಈಗ ಏನಿಲ್ಲ ಕೆಲಸ ಏನಾಗಿಲ್ಲ ರೀ. ಈ ಕಡೆ ಒಟ್ಟೆ ಬರಲಿ ರೀ. ಮೇಡಮ್ ಅವ್ರು ಯಾರು ನಮಗೆ ಗೊತ್ತಿಲ್ಲ ರೀ. ನಾವು ಏರಿಯಾದಾಗ 50-60 ವರ್ಷದಿಂದ ಇರ್ತೀವಿ ಸರ. ಇಲ್ಲಿ ಮೇಡಮ್ ಅವ್ರು ಯಾರು ಗೊತ್ತೇ ಇಲ್ಲ ನಮಗೆ. ಸೋಮ ಹೆಸರು ಕೇಳ್ತೀವಿ, ಕನಿಷ್ಕ ಫಾತಿಮಾ. ಆ ಫಾತಿಮಾ ಎಲ್ಲಿ ಹೇಳೋನು ಲಾತಿಮಾ ಎಲ್ಲಿ ಹೇಳೋನು ನಮಗೇನೂ ಗೊತ್ತಿಲ್ಲ ಸರ್. ಒಟ್ಟು ಬಂದಿಲ್ಲ ಸರ್, ಇಲ್ಲಿ ಯಾರು ಬಂದಿಲ್ಲ ರೀ, ಯಾರು ಕೇಳಿಲ್ಲ. ನಮ್ಮ ಏರಿಯಾ ಜನರಿಗೆ ನೀವು ಹೋಗಿ ಕೇಳಿಲ್ಲ ನಮ್ಮ ಈ ರೀತಿ ಸಮಸ್ಯೆ ಅದ, ನೀವು MLA ಇದ್ರಿ ಬಂದು ಮಾಡ್ರಿ ಅಂತ? ಸರ್ ಅವ್ರು ಸಿಕ್ಕರೆ ಹೋಗ್ಬೇಕಲ್ರಿ. ಅವ್ರು ಸಿಗಲ್ಲ ರೀ, ಸಿಗಲ್ಲ ಸರ್ ಅವರು. ಏನು ನಾವು ಬರೀ ಪೋಸ್ಟರ್ದಾಗ ಮಾರಿ ನೋಡಿರಿ, ಎದ್ರೇ ಮಾರಿ ನೋಡಿಲ್ಲ. ಈಗ ಒಬ್ಬ ಶಾಸಕ ನಮಗೆ ಡೈಲಿ ಬಂದು ಎದುರು ಭೇಟಿ ಆದರೆ ಗೊತ್ತಾಗಬೇಕಿಲ್ರಿ. ನಮ್ಮ ಶಿವಾನಂದ ಬಂಡಕಿರತನ ಎಂದ ಇಲ್ಲಿ ಸ್ವಲ್ಪ ಕೆಲಸ ಆಗ್ಯಾವ್ರಿ. ಅವ್ರು ಮಾಡ್ಯಾರ, ಅವ್ರು ಮಾಡಿ ಕೆಲಸ ಆಗಿಲ್ಲ ಸರ್. ಇದು ಏನು ಸ್ಥಳೀಯರ ಮಾತು. 5 ವರ್ಷ ಎಲೆಕ್ಷನ್ ಆಯ್ತು, ಈಗ ಮತ್ತೆ ಚುನಾವಣೆ ಬರ್ತಾ ಇದೆ, ಯಾರು ಕೂಡ ಇಲ್ಲ ಬಂದಿಲ್ಲ. ಶಾಸಕರು ನಮ್ಮ ಕಷ್ಟನ ಕೇಳ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಇಲ್ಲಿನ ಆ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಒಳ್ಳೆ ಕಾರ್ಪೊರೇಟರ್ ಶಿವಾನಂದ ಬಂಡಾಕ್. ನಾವೀಗ ಕಲಬುರಗಿಯ ಸೂಪರ್ ಮಾರ್ಕೆಟ್ನ ತರಕಾರಿ ಮಾರುಕಟ್ಟೆಯಲ್ಲಿ ಇದ್ದೀವಿ. ಇಲ್ಲಿ ಏನು ವ್ಯಾಪಾರಸ್ಥರಿದ್ದಾರೆ, ಆಮೇಲೆ ಗ್ರಾಹಕರಿದ್ದಾರೆ, ಅವ್ರಿಗೆ ಏನೇನೆಲ್ಲ ತೊಂದರೆ ಆಗ್ತಾರೆ ಅವರನ್ನ ಕೇಳ್ಕೊಂಡು ಬರೋಣ. ಈಗ ವ್ಯಾಪಾರಸ್ಥರು ನಮ್ಮೊಂದಿಗೆ ಇದ್ದಾರೆ, ಅವರನ್ನ ಕೇಳೋಣ. ಅಜ್ಜಿ, ಈಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ನೀವು ಮಾರ್ಕೆಟ್? ನಾವು ಮಾರ್ಲದ್ 40 ವರ್ಷ ಐತ್ರಿ ಸರ್. ಈಸ್ ದಿನ ಬುಟ್ಟಿ ಹೊತ್ಕೊಂಡ್ ತಿರುಗಾಡ್ತಿದ್ರಿ. ಈಗ ಒಂದು ಸ್ವಲ್ಪ ಕುಂದ್ರಲ್ಲ ಹತ್ತಿರಿ, ವಯಸ್ಸಾಗ್ಯದ್ರಿ. ನಮ್ಮ ಮನ್ಯಾಗ ಯಾರು ದುಡ್ದು ಹಾಕೋರಿಲ್ಲ, ಗಂಡ ಕುಡುಕ್ರಿ, ಮಕ್ಳು ಚಂದ ಹೊಂಟಿಲ್ರಿ. ಈಗ ಮಾಡಿ ಉಳತ್ತಿರಿ ಬಾಬಾ, ನಾವ್ ಇದ್ರಲ್ಲಿದ್ದ ಏನ್ ಮಾಡೋಣಮ್ರಿ? ಈಗ ಇಲ್ಲಿನೂ ಕುಂದ್ರಗೊಡಲ್ಲ ಅಂದ್ರೆ ನಮ್ದು ಏನ್ ಪರಿಸ್ಥಿತಿ ರೀ? ಮಾಲ್ ಕೊಡೋರ್ ಸದ್ಯ ಮಾಲ್ ಕೊಡೋಲಾಗ್ಯಾರ್ರಿ. ಹಿಂಗ ಹೆಂಗ್ ಮಾಡಿ ಉಣ್ಬೇಕ್ರಿ? ನಮ್ದು ಒಂದು ದಂಡಿಗೆ ಹಚ್ಚಿರಿ ನಮಗ. ಈಗ ತರಕಾರಿ ಮಾರ್ಕೆಟ್ ಮಾಡಿ ಸರ್ಕಾರದ ಏನಾರ ಸವಲತ್ತುಗಳು ಸಿಕ್ಕಾವ ಮನೆಗಳಾಗ್ಲಿ ಬೇರೆ ಬೇರೆ? ಏನು ಕೊಟ್ಟಿಲ್ರಿ ಸರ್. ದುಡಿತೀವಿ ಚಂತನ, 50 ಹೋದ್ರು ಮನೆಗೆ ಹೋಯ್ತಿವ್ರಿ, ಸಂಬಾರ ಹೋದ್ರು ಇದ್ರ ಉಣ್ತೀವಿ. ಇಲ್ಲ ಅಂದ್ರೆ ಆಯ್ತು ನೋಡ್ರಿ, ನಮ್ಗೆ ಇಷ್ಟೇ ಅದ ನೋಡ್ರಿ ಸರ್. ಅಲ್ಲ, ನಿಮ್ಗೆಲ್ಲ ಈಗ ಕುಂತ್ಕೊಂಡು ವ್ಯಾಪಾರ ಮಾಡಕ್ಕಾಗಲ್ಲ, ಬಿಸಿಲು ಇರ್ತದ, ಮಳೆ ಇರ್ತದ, ಇದಕ್ಕೆ ಏನಾರ ವ್ಯವಸ್ಥೆ ಮಾಡಂತೇಳಿ ಶಾಸಕರಿಗೆ ಏನು ಮಾಡಿಲ್ರಿ ಸರ್ ನಮ್ಗ. ಇಷ್ಟೆಲ್ಲ ಇದು ಕಷ್ಟ ಆಲತ್ರು ವೋಟ್ ಹಾಕಕ್ ಎಲೆಕ್ಷನ್ ಟೈಮ್ನಾಗ ಬರ್ತಾರ, ಅದಾದ್ಮೇಲೆ ಯಾರು ಬಂದು ನಿಮ್ ಕಷ್ಟಗಳು ಕೇಳ್ಯಾರ ಇಲ್ಲ ಮಾರ್ಕೆಟ್? ಕೇಳಿಲ್ರಿ ಸರ್, ಕೇಳ್ರಿ. ಆ ಟೈಮ್ನಾಗ ಏನಾದ್ರಿ ಓಟ್ ಹಾಕಂತಾರ, ನಾವ್ ಎಲ್ಲ ಯಾರಿಗೆ ಹಾಕದ ಹಾಕ್ತಿವಿ ಅಂತೀವ್ರಿ ನಾವು. ಅವ್ರಿಗೇನಲ್ಲ ಇವ್ರನ್ನಲ್ರಿ. ಯಾರು ನಮ್ಮ ಹಾಕಕ್ ಕೊರತಾಗದ್ರಿ, ಯಾರಿಗೆ ನಮ್ಮ ಮನ್ಸಿಗೆ ಬಂದವ್ರಿಗೆ ಹಾಕ್ತಿವ್ರಿ, ನಮ್ಮ ಮನೆಗೆ ಬರ್ತೀವ್ರಿ. ನಮ್ಗೆ ಇವತ್ತಿಗೆ ಯಾರ್ದು ನಮ್ಗೆ ಏನು 1 ಕಿಲೋ ಅಕ್ಕಿ ಸಹಾಯ ಇಲ್ರಿ ನಮಗೆ. ಇನ್ನೊಬ್ಬ ವ್ಯಾಪಾರಸ್ಥರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು? ರವಿಚಂದ್ರ. ಎಷ್ಟು ವರ್ಷ ಆಯ್ತು ನೀವು ವ್ಯಾಪಾರ ಮಾಡ್ತೀರಿ? ನಾವು 8 ವರ್ಷ ಆಯ್ತ್ರಿ. ಅದು ಬಿಸಿಲಾಗ್ಲಿ, ಒಂದ್ ಛತ್ರಿ ಆಗದ್ರಿ, ಒಂದು ನೆಳಿನ ವ್ಯವಸ್ಥೆ ಏನೂ ಇಲ್ಲ ಇಲ್ಲಿ. ಏನು ಇಲ್ಲಿ ಯಾರು ಕೇರೆ ಮಾಡಲ್ರಿ. ಇಲ್ಲಿ ಎತ್ತರಾಜ್ ಅದ ರೀ ಮಾರ್ಕೆಟ್ ಫುಲ್. ಬೀದಿ ವ್ಯಾಪಾರಿಗೆ ಏನು ಅನುಕೂಲ ಇಲ್ರಿ. MLA ಯಾರು ಏನು ಮಾಡಕ್ ಆಗಲ್ರಿ. ಇದು ಎಬ್ಬಸೋದು, ನಾವು ಅವ್ರಿಗೆ ಎತ್ತರಾಜ್ ಆಗೋದು, ಅವ್ರು ನಮಗೆ ಎತ್ತರಾಜು. ಇದು ಎತ್ತೊತ್ತಿಗೂ ಇದೇ ನಡೆದ್ರಿ. ಅದಕ್ಕೆ ಬಿಟ್ಟು ಏನು ಇಲ್ರಿ. ವ್ಯಾಪಾರ ಮಾಡ್ತೀರಿ, ಇಷ್ಟೆಲ್ಲ ಬಿಸಿಲಾಗಿದ್ದ ಹಾಳಾಗ್ತಾವ. ನೀವು ಹೋಗಿ ನಮ್ಗೆ ಏನಾರ ವ್ಯಾಪಾರ ಮಾಡಕ್ ಒಂದು ಬೇರೆ ಕಡೆ ಜಾಗ ಏನಾದ್ರೆ ನೆರಳಿನ ವ್ಯವಸ್ಥೆ ಮಾಡಂತ ಯಾರಿಗೆ MLA ಅವ್ರಿಗೆ ಏನು ಕೇಳಿರಿ? ಕಡೆ ತೋರಿಸ್ತಾರ್ರಿ, ಅದು ಏನು ಉಪಾಯ ಆಗಲ್ರಿ. ಅದು ಸ್ವತಂತ್ರ ಕುಳ್ರಿ, ನಾವು ಅಲ್ಲೇ ಕುಂದಿರ್ತೇವ್ರಿ. ನಾವು ಕೂತೇವೆ ಅಂದ್ರೆ ನಮ್ಗೆ ಯಾರು ಎಬ್ಬಸಬಾರ್ದು. ಇಲ್ಲ ನಮ್ಗೆ ಬಿಡ್ರಿ, ಹಿಂಗೆ ರೋಡಿಗೆ ಕುಂದಿರ್ತೇವೆ, ಹಿಂಗೆ ಒಡ್ಡಾಡ್ಕೋತ ಮಾತಾಡ್ಕೋತ. ನಾವ್ ಏನು ಹೇಳಿಲ್ರಿ. ಮತ್ತೆ ಅವ್ರು ಏನಂತಾರ, ರೋಡ್ ಮೇಲೆ ಯಾಕೆ ಕುಂಡಿರ್ತೇವೆ ಅಂತ ದಿನ ಒಬ್ಬ ಎಬ್ಬಸ್ತಾರಿ, ದಿನ ಹಾಕ್ತಾರ್ರಿ. ಇವತ್ತಂದ್ರ ಮೂಲ್ಯಾಗ ಹಾಕ್ಯಾರಿ, ಅಲ್ಲಿ ಗಿರಾಕಿ ಇಲ್ಲ, 3-4 ಸಾವಿರದ ಮಾಲ್ ಅವ. ನಾವು ರೋಡ್ ಮೇಲೆ ಮಾಡೋಣ, ಅವ್ರ ಮಂದಿ ಇದ್ದೇವೆ, ಹ್ಯಾಂಗ್ ಮಾಡ್ಬೇಕ್ರಿ? ನಾವು ಗರೀಬ್ ಮಂದಿಗೆ ಹಿಂಗೆ ಪ್ರಯತ್ನ ಮಾಡ್ಲಕತ್ತಾರ. ಹಾಳಾದಾಗ ಹೋಗ್ತದ್ರಿ, ಹ್ಯಾಂಗ್ ಮಾಡ್ಬೇಕ್ರಿ ನಾವು? ಎಲ್ಲ ಸ್ವಾತಂತ್ರ್ಯ ಎಲ್ಲಿ ಇಲ್ಲ. ಈಗ ನಿಮ್ಗೆ ಸರ್ಕಾರದಿಂದ ಏನಾದ್ರು ಸವಲತ್ತು ಕೊಟ್ಟಿಲ್ರಿ. ಸರ್ಕಾರ ಏನು ಸವಲತ್ತು ಕೊಟ್ಟಿಲ್ಲ ನಮಗೆ. ಸುಮ್ಮನೆ ನೋಡಿ, ಇಲ್ಲಿ ಹೋಗೋದು ಅಲ್ಲಿ ಹೋಗೋದು, ಈ ಪೊಲೀಸರು ಬಂದು ನಮ್ಮ ಎಬ್ಸಾರು. ಈಗ ಸಮಸ್ಯೆಗಳೇನಿದೆ ಸರ್, ಇಡೀ ಗುಲ್ಬರ್ಗ ನಗರದಲ್ಲಿ ಹಾಟ್ ಸಿಟಿ ಸೂಪರ್ ಮಾರ್ಕೆಟ್ ಆದಂಥ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಭಾಳಷ್ಟು ಜನ ಬಂದರೆ ಏನದ ಸರ, ಅವರಿಗೆ ಸಾರ್ವಜನಿಕರಿಗೂ ತೊಂದರೆ ಆಗ್ತದ. ನೆರಳ ಬಿಸಿಲ ಏನೇ ಅಲ್ಲದೆ ವ್ಯಾಪಾರ ಮಾಡ್ತಾರೆ. ಅವ್ರು ಬಿಸಿಲಲ್ಲಿ ಹ್ಯಾಂಗೆ ಕುಂತು ವ್ಯಾಪಾರ ಮಾಡಬೇಕು? ಅವರಿಗೆ ಶೆಡ್ಡನ್ನು ಹೊಡ್ಕೊಡ್ರಿ, ಜೂನಲ್ಲಿ ಕಟ್ಕೊಟ್ಟಿದ್ರೆ ಏನೂ ಸಮಸ್ಯೆ ಆಗಲ್ಲ. ಅದು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಭಾಳಷ್ಟು ಸರ್ಕಾರ ಖಂಡಿಸ್ತೀವಿ ಸರ್. ಇಲ್ಲಿಂದ ಆಯುಕ್ತರಿಗೂ ಖಂಡಿಸ್ತೀವಿ. ಇದು ಭಾಳ ದುಃಖದ ಸಂಗತಿ ಇದೆ ಸರ್. ಇವತ್ತು ಮಾಧ್ಯಮ ವರ್ಗದವ್ರು ಬಂದು ಟಿವಿದವ್ರ ಚಾನಲಿಂದ ಮಾಡ್ತಾಯಿತ್ತು, ನಿಮಗೂ ಅಭಿನಂದನೆ ಸಲ್ಲಿಸ್ತೀವಿ. ಸರ್ಕಾರ ಮೇಲೆ ಒತ್ತಡ ಹಾಕ್ಬೇಕಂತ ನಾವು ಮನವರಿಕೆ ಮಾಡ್ತೀವಿ. ಮತ್ತು ಬೀದಿ ವ್ಯಾಪಾರಿಗಳು ಕೆಲವು ದಿನದಲ್ಲಿ ಈಗ ಹೊಸ ಸರ್ಕಾರ ಬರ್ತಕ್ಕಂಥ ದಿನಗಳ ಒಳಗಡೆನೆ BJP ಸರ್ಕಾರ ಮಾಡಿದ್ರೆ ಭಾಳ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀವಿ BJP ಸರ್ಕಾರಕ್ಕೆ. ಸುಮಾರು ಸವಲತ್ತುಗಳನ್ನ, ಸುಮಾರು ಯೋಜನೆಗಳನ್ನ ಬೀದಿ ವ್ಯಾಪಾರಿಗಳಿಗೆ ಅದಾವ. ಅವು ಯಾವುದೇ ಬೀದಿ ವ್ಯಾಪಾರ ತಲುಪಿಸ್ತಿಲ್ಲ ಅವರು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ. ಏನು ಇವತ್ತು ನಾಗರಿಕರು ಮತ್ತು ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ 100-200ಕ್ಕೂ ದುಡಿತಕ್ಕಂಥ ಅಂಥ ಬೀದಿ ವ್ಯಾಪಾರಿಗಳಿಗೆ ದಯಮಾಡಿ ತಾವು ಮಾರುಕಟ್ಟೆಗಳ ವ್ಯವಸ್ಥೆಗಳನ್ನು ಮಾಡಿರಿ. ಬೀದಿ ವ್ಯಾಪಾರಿಗಳಿಗೆ ನೋಟಿಸನ್ನು ನೀಡಿರಿ. ನೋಟಿಸಿಗೆ ಸ್ಪಂದಿಸದೆ ಹೋದಲ್ಲಿ ಎತ್ತಂಗಡಿ ಮಾಡ್ಬೋದು. ಲಕ್ಷಾಂತರ 1000 ರೂಪಾಯಿ ಮಾಲ್ ಹಾಕಿರ್ತಾರೆ ಸರ್.
ದಡಕ್ಕನೆ ಬಂದು ಅದ ಮಾಲ್ ಹಾಳಾಗ್ಬಿಡ್ತದ. ಮೊದಲೇ ಬೀದಿ ಮೇಲೆ ಕುಂತವ್ ಪೂರಾ ಬೀದಿಗೆ ಇಳಿತಾನೆ. ಗಂಜಿಗೆ ಒಪ್ಪತ್ತಿಗೆ ಪರಿಸ್ಥಿತಿ ಹೈರಾಣ ನಡ್ದದ. ನಾನೇನಂತೀನಿ, ಶೀಘ್ರವೇ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಪ್ರಾದೇಶಿಕ ಆಯುಕ್ತರಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗ್ತಿರ್ಬೋದು, ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಂಗಿನ ಕಡ್ದು. ಯಾಕಂದ್ರೆ ಬೀದಿ ವ್ಯಾಪಾರಿಗಳಿಗೆ ನೀವೇ ಒಂದು ಜುನಾಲು ಮಾರುಕಟ್ಟೆಗಳು ಈಗಾಗಲೇ ಕಟ್ಟು ಕೊಡ್ತೀವಿ ಅಂತ ಕಮರುಲ್ ಸಾಹೇಬರು ಇಸ್ಲಾಂ ಇದ್ದಾಗ ಹೇಳಿದರು. ಒಂದು ಜುನಾಲು ಮಾರುಕಟ್ಟೆ ಕೂಡ ಆಗಿಲ್ಲ, ಬರೀ ಹೇಳಿಕೆ ಪತ್ರಿಕೆಯಲ್ಲಿ ಆಗೇ ಅದ. ಈಗ ನಾವು ಕಲಬುರಗಿಯ ಉತ್ತರ ಮತಕ್ಷೇತ್ರದ ಮುಸ್ಲಿಂ ಚೌಕ್ನಲ್ಲಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಶಾಸಕರು 5 ವರ್ಷ ಅವಧಿಯಲ್ಲಿ ಇನ್ನೇನು ಕೆಲಸ ಮಾಡಿದ್ರು, ಇನ್ನು ಏನು ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಸಾರ್ವಜನಿಕರು ಇದ್ದಾರೆ. ಅವರನ್ನು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ. ಇಲ್ಲಿ ಏನು ಇದೆ, ಇನ್ನೇನು ಕಳೆದ 2-3 ತಿಂಗಳಲ್ಲಿ ಮತ್ತೆ ಈಗ ಚುನಾವಣೆ ಬರುವಂತ ಸಾಧ್ಯತೆ ಇದೆ. ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ಯಾವ ರೀತಿ ಮತ್ತೆ ಭರವಸೆ ಕೊಡ್ತಾರೆ, ಮತ್ತೆ ಜನರ ಹತ್ರ ಬರ್ತಾರೆ. ಈಗ ಏನು ಸಾರ್ವಜನಿಕರು ನಮ್ಮೊಂದಿಗೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. साहब आप अब 5 साल हुआ हुकूमत आके, फिर अब इलेक्शन आ रहे हैं 2023 में, आपका क्या ओपिनियन? तो नासिरुद्दीन उस्ताद को वोट देने वाले हैं। अभी तक तो 5 साल से कांग्रेस की वजह से तो क्या भी हुआ नहीं। अब जो आ रहा नासिरुद्दीन उस्ताद जी को जिताना की कोशिश की है। नहीं, अब 5 साल में क्या क्या डेवलपमेंट क्या तो हुआ इधर, रोड ड्रेनेज उसके बारे में? क्या भी हुआ नहीं। अब हो सकता है नासिर उस्ताद आए तो हो सकता है, क्या तो भी अब तक तो क्या भी नहीं हुआ। अब नासिर उस्ताद को छोड़ देना। फिर अब इलेक्शन आ रहे हैं, आप क्या पहली बार वोट डाल रहे क्या? क्या डाले? पहली बार वोट डालेंगे, नासिर उस्ताद को वोट डालेंगे पहली बार। नहीं, ये फर्स्ट टाइम आपको वोटिंग का चांस आया आपको? नासिर उस्ताद नहीं, मतलब अब 5 साल में जो अब हुकूमत थी उसके बारे में क्या बात? ना, मैडम से कुछ भी नहीं करे। मैडम काम नासिर उस्ताद को देखेंगे एक बार लाएंगे। मैडम कुछ भी काम नहीं करे, डेवलपमेंट कुछ नहीं करे, नासिर उस्ताद को देखेंगे लाएंगे। ಇದು ಏನು ಫಸ್ಟ್ ಟೈಮ್ ವೋಟ್ ಆಡ್ತಂತ ಯುವಕನ ಮಾತು. ಇನ್ನೊಬ್ರು ಇದಾರೆ. अब 5 साल हो गया हुकूमत हो क्या, अब तो फिर 3 महीने में इलेक्शन आ रहा है. ये नॉर्थ कॉन्स्टिट्यूंसी में कैसा क्या डेवलपमेंट, क्या भरोसा दिए थे वो, जब भरोसा जो दिए थे वो कंप्लीट हो गया? कंप्लीट नहीं हुआ, पूरा आधा काम हुआ। ये रोड जाके देखो आप, सिर्फ आधी बनी। खमर साहब पास करोगे तो रोड हो, खमर साहब चले गए, जाके बीते साल हो, अभी भी रोड उसी जैसी उसी हो। बीजेपी वाले काम करने नहीं दे रहे हैं, या मैडम काम नहीं कर रहे हैं, हमारे को काम तो अधूरा है। खमर साहब 10-8 साल हुआ, मेरे 8 साल हुआ नहीं, जब से 5 साल जब से उसी से रोड नहीं, मतलब इधर कैसा ड्रेनेज है, रोड का प्रॉब्लम है, पानी का? नाली का भी जहाँ बन रही वहाँ बन रही, जहाँ जरूरत है वहाँ नहीं बन रही। मेन रोड आए जी, रोड बड़े होना, ट्रैफिक कितनी है, एक ब्रिज ही नहीं है गुलबर्गे में कहीं भी। रिंग रोड देखो कितने मर रहे हैं, रिंग रोड पे बहुत मर रहे हैं। एक्शन लेते हैं, पब्लिक थोड़ा रोड़ा पे आती है, थोड़ा ये होता हो करते हैं, मतलब खत्म, फिर चले जाते हैं। जैसा काम होना है ना वैसा काम नहीं हुआ। गुलबर्गे को अच्छा खासा डेवलपिंग होना था, गुलबर्गा बड़ा है अच्छा, जैसा डेवलपिंग होना है ना वैसा डेवलपिंग नहीं हुआ। सिर्फ हिंदू मुस्लिम ज़्यादा राजनीति चल रही हिंदुस्तान में। यहाँ लोगों का नहीं, पर हिंदुस्तान में हिंदू मुस्लिम मंदिर मस्जिद खाली, जब डेवलपिंग बात करने लगेंगे ना हिंदू मुस्लिम आ जाता। मंदिर मस्जिद बहुत से लोग खुश हैं, खाली मंदिर बन रहे हैं, मंदिर पे काम हो रहा, वो हो रहा, ये हो रहा, वो उसमें खुश है खाली। पब्लिक महंगाई बढ़ रही, टैक्स बढ़ रहा, उसे ध्यान नहीं दे रहे कौन भी। अच्छा, डेवलपमेंट कुछ नहीं है आपके भावनाओं पे इलेक्शन? हाँ, सिर्फ जाति पे ला लेते हैं बाद में। पहले तो बोलते हम काम करेंगे वो करेंगे, चाहे हिंदू रहते मुस्लिम रहते वो भी कास्ट रहते, सबको क्या करते हैं वालों में, इलेक्शन टाइम तो उसका खुश करते हैं। पहले जो है ना सबका साथ सबका विकास बोलकर जो है ना वोट लेते हैं, बाद में जो है ना जातिवाद पे ला देते हैं। खलास, ना हिंदुओं का काम भला हो रहा, ना मुस्लिम का हो रहा, ना कोई दलित का हो रहा, ना कोई कास्ट का हो रहा। ಸರ್, ಈಗ 5 ವರ್ಷದ ಅವಧಿಯಲ್ಲಿ ಯಾವ ರೀತಿಯಲ್ಲ ಕೆಲಸಗಳಾಗಿದ್ದಾವೆ? कुछ भी नहीं हुआ सर। काम जो है, जो मसले हैं पूरे अवाम के वैसे हैं। कोई भी आकर लीडर जो कनीज फातिमा मैडम है आकर कुछ भी काम नहीं कर रहे, क्योंकि लेडीज रहने के बावजूद उन्होंने आकर काम नहीं कर सक रहे। इसलिए क्या है, एक मर्द आदमी को जो है हम लिखाने की कोशिश कर रहे हैं। एक लीडर जो है मर्द रहना काफ़ी अच्छे अवाम के काम में आ सकता है। अवाम काफ़ी परेशान है गुलबर्गे की, कुछ भी मसले हो रहे, कोई स्पॉट पे नहीं आके कुछ कोई काम नहीं कर रहा हमारा। इसलिए क्या है, हम कोशिश कर रहे हैं कि कोई भी जो लीडर है वो मर्द हो, ना केवल के लिए लेडीज रहते हैं, मैडम है वो, अब जो भी आपको डेवलपमेंट वर्क के लिए आपको जाके मिले तो क्या कर जो भी वर्क क्या से जाकर मिले तो मैडम के जो मुलाजिम है उन्होंने बोले मैडम दिल्ली गए हुए, बाहर गए हुए, इसलिए क्या है जाकर वापिस आ जाना पड़ रहा, कोई मैडम से मुलाकात नहीं हो रही। इसलिए हम क्या है मर्द आदमी को लिखाना चाह रहे हैं गुलबर्गा के अंदर, गुलबर्गा 1 के अंदर जो है हम लिखाएंगे बोल के हमारी ये कोशिश है अवाम की गुलबर्गे की। ಇದು ಏನು
ಸ್ಥಳೀಯರ ಮಧ್ಯೆ ಈ ಒಂದು ಬಡಾವಣೆ ಮುಸ್ಲಿಂ ಚೌಕ್ ನಿವಾಸಿಗಳ ಮಾತು ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ವೇಗವನ್ನು ಪಡಿಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ನಾವೀಗ ಕಲಬುರಗಿ ಉತ್ತರ ಮತಕ್ಷೇತ್ರದ ಗಂಜ್ ಪ್ರದೇಶದಲ್ಲಿದ್ದೇವೆ. ಈ ಒಂದು ಗಂಜ್ ಪ್ರದೇಶದಲ್ಲಿ ಜನಮನ ಮತ ಹೇಗಿದೆ, ಶಾಸಕರ ಬಗ್ಗೆ ಜನರ ಅಭಿಪ್ರಾಯವನ್ನು ಕೇಳ್ಕೊಂಡು ಬರೋಣ ಬನ್ನಿ. ಈ ಒಂದು 5 ವರ್ಷದ ಆಡಳಿತಾವಧಿ ಹೆಂಗಿತ್ತು ಅಂತ ಶಾಸಕ? ಈ 5 ವರ್ಷದ ಆಡಳಿತಾವಧಿಯಲ್ಲಿ ಗುಲ್ಬರ್ಗ ಉತ್ತರ ಮತಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ. ಅವರು ತಮ್ಮ ಪ್ರದೇಶಕ್ಕಷ್ಟೇ ಸೀಮಿತವಾಗಿ ಎಲ್ಲ ಅಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ. ಈ ಕೆಲವೊಂದು ಭಾಗಗಳು ಅಷ್ಟೇ ಇದೆ, ಇನ್ನು ರೋಡ್ ಆಗಲಿ ನೀರಿನ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಅಭಿವೃದ್ಧಿ ಏನು ಅವರು ಆಶ್ವಾಸನೆ ಕೊಟ್ಟಿದ್ರು ಎಲೆಕ್ಷನ್ಕಿಂತ ಮುಂಚೆ ಇನ್ನೂವರೆಗೆ ಯಾವುದೂ ಆಗಿಲ್ಲ. ಅದಕ್ಕೆ ಸಲುವಾಗಿ ನಾವು ಈ ಸಲ ಮುಂದಿನ ಎಲೆಕ್ಷನ್ನಲ್ಲಿ ಬೇರೆ ಒಂದು ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಿ ನಮಗೆ ನಾರ್ತ್ ಅಂದರೆ ಉತ್ತರ ಮತಕ್ಷೇತ್ರ ಅಭಿವೃದ್ಧಿ ಆಗೋ ಹಾಗೆ ಇರುವಂಥ ಒಳ್ಳೆಯ ವ್ಯಕ್ತಿಯನ್ನು ನಾವು ಆರಿಸ್ತರಬೇಕಂತ ವಿಚಾರ ಮಾಡಿದ್ದೀವಿ. ಇವತ್ತಿನ ದಿನ ಏನದ ನಮ್ಮದು ಏನು ಉತ್ತರ ಮತಕ್ಷೇತ್ರದ್ದು ದುರ್ದೈವ. ಏಕೆಂದರೆ ಸುಮಾರು ವರ್ಷಗಳಿಂದ 2008 ನಮ್ಮ ಗುಲ್ಬರ್ಗ ನಗರ ಉತ್ತರ ಮತ್ತು ದಕ್ಷಿಣ ಆದಮೇಲೆ ದಿವಂಗತ ಕಮರುಸ್ಲಾಂ ಅವರು ಈ ನಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು, ಅರಸನೂ ಬಂದಿದ್ದರು. ಅವರಿದ್ದಾಗ ಕೆಲವೊಂದು ಕೆಲಸ ಆಗಿವು. ಇವಾಗ ಏನದಪ್ಪ ಅಂದ್ರೆ ಅವರು ಮನೆಯವರು ಏನು ದಿವಂಗತ ಕಮರುಸ್ಲಾಂ ಅವರು ಏನು ಧರ್ಮಪತ್ನಿ ಇದ್ದಾರೆ ಖನೀಜಾ ಫಾತಿಮಾ ಅವರು, ಸುಮಾರು ಸರ್ಕಾರದಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ಸುಮಾರಷ್ಟು ಅನುದಾನ ನಮ್ಮ ಕಲಬುರಗಿ ನಗರಕ್ಕೆ ಕೊಟ್ಟಿದ್ದಾರೆ. ಆದರೆ ಅವರಿಗೆ ಆ ದುಡ್ಡು ಬಳಕೆ ಮಾಡೋದು ಗೊತ್ತಿರಲಾರ ಬಟ್ಟಿಗೆ ಡೆವಲಪ್ಮೆಂಟ್ ಆಗಿಲ್ಲ. ಒಂದು 24 hours ನೀರಿಂದು ಸವಲತ್ತು ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ಹೋಗಿಸಿ ಅಂದ್ರೆ ಅಡಿಗಲ್ನು ಪೂಜೆ ಮಾಡಿದ್ರು. ನೀವು ಹೋಗಿ ನೋಡ್ಬೋದು ಎಲ್ಲಿ ಏನದ 24 hours ನೀರಿಂದು ಭೀ ಕೂಡ ಅವರು ಧೈರ್ಯವಾಗಿ ಅಧಿಕಾರಿಗಳಿಗಿಂತ ಮುಂದೆ ಹಾಯ್ಕೊಂಡು ಬಂದು ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಕಮ್ ಸೆ ಕಮ್ ಏನಿಲ್ಲ ಅಂದ್ರೆ 500 ಕೋಟಿ ರೂಪಾಯಿವರೆಗೆ ನಮ್ಮ ಕಲಬುರಗಿ ನಗರದಾಗ ಉತ್ತರ ಮತಕ್ಷೇತ್ರದಾಗ ಕೆಲಸ ಚಾಲೂ ಆಗ್ಯದ. ಅದಕ್ಕೇನದ ಇವರು ಹಿಂದಿಂದು ಏನು ಇವತ್ತಿನ ದಿನ ನಮ್ಮ MLA ಅವರು ಇದ್ದರು, MLA ಅವರು ಏನದ ಖನೀಜಾ ಫಾತಿಮಾ ಮೇಡಮ್ ಕೆಲಸ ಮಾಡೋದು ವಿಫಲ ಆಗ್ಯಾರ. ನಮಗೇನದ ಉತ್ತರ ಮತಕ್ಷೇತ್ರದಿಂದ ಶಿವಕತ್ ಮಹಾಜನ್ ಅವ್ರಿಗೆ ಏನದ ಟಿಕೆಟ್ ಕೊಡ್ಬೇಕಂತೇಳಿ ಬಯಸ್ತೀನಿ. ಮೇಡಮ್, ಈಗ ಮತ್ತೆ 2023 ಎಲೆಕ್ಷನ್ ಬಂತು. ಈ 5 ವರ್ಷ ಆಡಳಿತಾವಧಿ ಶಾಸಕರಲ್ಲಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದೀವಿ. ಎಲ್ಲ ವ್ಯಕ್ತಿಗಳ ನಡುವೆ ಇದ್ಕೊಂಡು ಕನ್ಸರ್ನ್ ಆಗಿ ಎಲ್ಲ ಮಾನವೀಯತೆ ಒಂದು ಇಟ್ಕೊಂಡ್ಬಿಟ್ಟು ಕೆಲಸ ಮಾಡೋ ವ್ಯಕ್ತಿ ಅಂದರೆ ಶಿವಕಾಂತ್ ಮಹಾಜನ್ ಒಬ್ಬರೇ. ಈವನ್ ಕೋವಿಡಲ್ಲಿ ನೋಡಿದ್ದೀವಿ, ಭಾಳ ಹೆಣ್ಮಕ್ಳಿಗಾಗಲಿ ಅಥವಾ ಯಾರೇ ಓಲ್ಡ್ ಏಜ್ ಹೆಣ್ಮಕ್ಳಾಗಿರೋರ ಬಗ್ಗೆ ಭಾಳ ಕಾಳಜಿಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಇಂಥ ವ್ಯಕ್ತಿ ಬಂದಿದ್ದರಿಂದ ಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ನಾರ್ತ್ ಗುಲ್ಬರ್ಗದಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಲೊಕೇಶನ್ ಆಗಿ ಬರ್ಬೋದು ಅಂತ ಹೇಳ್ಬೋದು. ಇನ್ನೊಂದಂದರೆ ಇವರಲ್ಲಿ ಕ್ವಾಲಿಟಿ, ಎಲ್ಲರೂ MLA ಆಗ್ತೀನಿ ಅಂತ ಎಲ್ಲರೂ ಆಸೆ ಇಟ್ಕೊತಾರೆ, ಎಲ್ಲರಿಗೂ ಟಿಕೆಟ್ ಕೊಡೋಕ್ಕಾಗೋದಿಲ್ಲ. ಆದರೆ ಯಾರು ಒಳ್ಳೆ ದಕ್ಷ ಆಡಳಿತ ಮಾಡಬಹುದು, ಎಲ್ಲರನ್ನ ಜೊತೆಯಾಗಿ ಎಲ್ಲ ಧರ್ಮದ ವ್ಯಕ್ತಿಗಳನ್ನು, ಎಲ್ಲ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು, ಎಲ್ಲ ಶಿಕ್ಷಕರು, ಎಲ್ಲ ಪ್ರೈವೇಟ್ ಟೀಚರ್ಸ್ ಆಗಲಿ ಎಲ್ಲರೂ ನಾವು ಒಂದೇ ಬಯಸ್ತಾ ಇದ್ದೀವಿ. ಏನಂತಂದರೆ ಶ್ರೀಕಾಂತ್ ಮಹಾಜನ್ ಅವರಿಗೆ ಟಿಕೆಟ್ ಕೊಡಬೇಕು. ಅವ್ರು ಕೊಟ್ಟರೆ ನಮ್ಮ ನಾರ್ತ್ ಈ ರೀತಿ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಪ್ಪುಗೋಳ ಕಡೆ ಅಂದ್ರೆ ಡೆವಲಪ್ಮೆಂಟ್ ಆಗ್ಯದ್ರಿ, ಇಲ್ಲಂತ ಇಲ್ಲ. ಈ ಕಡೆ ರಾಮ ಮಂದಿರ್ ಕಡೆ, ಅಲನ್ ಕಾಲನಿ ಆ ಕಡೆ ಎಲ್ಲ ಕಡೆ ಆಗ್ಯದ. ಈ ಕಡೆನೇ ಡೆವಲಪ್ಮೆಂಟ್ ಆಗಿಲ್ಲ. ಮಹಬೂಬ್ ನಗರ್ ಖರ್ಗೆಲಿಂತ ಪೂರಾ ರಿಂಗ್ ರೋಡ್ ತನಕ ನೋಡ್ರಿ ಏನೂ ಡೆವಲಪ್ಮೆಂಟ್ ಆಗಿಲ್ರಿ. ಹಾಗೆ ಅದ, ಹ್ಯಾಂಗೆ ನಡೆದದ ಸರ್ಕಾರ ಹಾಗೆ ನಡೆದದ, ಏನೂ ಉಪಯೋಗ ಇಲ್ರಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬತ್ತು, BJP ಗೌರ್ಮೆಂಟ್ ಬತ್ತು. ಈಗ ಏನದ, ಈಗ ಚಂದು ಪಾಟೀಲ್ ಬಂದ್ರೆ ಏನು ಆಗ್ತದ ಈ ಕಡೆ. ಈಗ ಈ ಸಾರಿ ಯಾರೇ ಚಂದು ಪಾಟೀಲೇ ಬರ್ತಾರ. ನಮಗ್ರೆ ಇದೇ ಅದ ಡೌಟ್. ಕಲಬುರಗಿ ಉತ್ತರ ಮತಕ್ಷೇತ್ರದ ಜನತೆ ಶಾಸಕಿ ಖನೀಜಾ ಫಾತಿಮಾ ಮೇಲೆ ಇಟ್ಟಿರುವ ನಿರೀಕ್ಷೆ ಮತ್ತು ಭರವಸೆಯ ಬಗ್ಗೆ ಜನಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.